ಫ್ರೆಂಡ್ಸ್, ತಮಗೆಲ್ಲರಿಗೂ ಆಟ್ ಎಕ್ಸಾಮ್ ಸೈನ್ಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ಇತ್ತೀಚೆಗೆ ಪ್ರಜಾವಾಣಿಯಲ್ಲಿ ಮತ್ತೆ ದ ಹಿಂದುವಲ್ಲಿ ಸೀರೀಸ್ ಆಫ್ ಆರ್ಟಿಕಲ್ ಬರ್ತಾ ಇದ್ವು. ಯಾವುದರ ಮೇಲೆ ಅಂದ್ರೆ ಥರ್ಡ್ ಇಂಡಿಯಾ ಆಸ್ಟ್ರೇಲಿಯಾ ಆನ್ಯುವಲ್ ಸಬ್ಮಿಟ್ 2026 ಅಂತೇಳಿ. ಫ್ರೆಂಡ್ಸ್, ಏನಾಗುತ್ತೆ, ಈ ಥರ್ಡ್ ಆನ್ಯುವಲ್ ಸಬ್ಮಿಟ್ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತೆ. ಭಾರತದ ಪ್ರಧಾನಿಯವರು ಅಲ್ಲಿ ಏನಂದ್ರೆ ವಿಸಿಟ್ ಕೊಡ್ತಾರೆ. ಆ ವಿಸಿಟ್ ಕೊಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಎನ್ನುವ ಒಂದು ಅಗ್ರಿಮೆಂಟ್ ಅದನ್ನು ತ್ವರಿತಗೊಳಿಸುವ ಒಂದು ಕಾರ್ಯ ಅಲ್ಲಿ ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ಮತ್ತೆ ಪ್ರಜಾವಾಣಿ ದ ಹಿಂದುವಲ್ಲಿ ಏನಾಗ್ತೈತೆ ಅಂದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ಸಂಬಂಧ 3C ಇಂದ 4D ವರೆಗೆ ಎಕ್ಸ್ಪಾಂಡ್ ಆಗಿದೆ ಅಂತ ಹೇಳಿದ್ದಾರೆ. 3C ಅಂದ್ರೆ ಮೊದಲು ಕ್ರಿಕೆಟ್, ಕರಿ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ಗೆ ಸೀಮಿತವಾಗಿತ್ತು. ಆದರೆ ಈಗ ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಅಲ್ಲಿನೂ ಪ್ರಜಾಪ್ರಭುತ್ವ ಇದೆ, ಇಲ್ಲಿನೂ ಪ್ರಜಾಪ್ರಭುತ್ವ. ಡಿಫೆನ್ಸ್ ಬಂದಾಗ ಬಹಳ ಇಂಡೋ ಸ್ಪೆಸಿಫಿಕಲಿ ಏನಂದ್ರೆ ಕೋಆಪರೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಬಂದಾಗ ಡಯಾಸ್ಪೋರಾ, ಅಲ್ಲಿ ಭಾರತೀಯರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಫ್ರೆಂಡ್ಶಿಪ್ ಕೂಡ ಬೆಳೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಆ ಒಂದು ವಿಸಿಟ್ ನಲ್ಲಿ ಔಟ್ಕಮ್ ಏನಪ್ಪಾ, ಅದರ ಔಟ್ಕಮ್ ಏನು ನೋಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅರೇಂಜ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಏನಂದ್ರೆ 2015ರಲ್ಲಿ ಅಗ್ರಿಮೆಂಟ್ ಸೈನ್ ಮಾಡಲಾಗುತ್ತೆ. ಅದನ್ನ ಈಗ ಆಪರೇಷನಲೈಸ್ ಜಾರಿಗೆ ತರ್ತಾರೆ. ಅದರಲ್ಲಿ ಏನಂದ್ರೆ ಆಸ್ಟ್ರೇಲಿಯಾದವರು ಏನ್ ಮಾಡ್ತಾರೆ, ಆಸ್ಟ್ರೇಲಿಯಾದವರು ಭಾರತಕ್ಕೆ ಯುರೇನಿಯಂ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾವುದಕ್ಕೋಸ್ಕರ? ಪೀಸ್ಫುಲ್ ಪರ್ಪಸ್ ಮತ್ತೆ ನ್ಯೂಕ್ಲಿಯರ್ ಕ್ಲೀನ್ ಎನರ್ಜಿನ ಪ್ರೊಡಕ್ಷನ್ಗೋಸ್ಕರ. ನೆಕ್ಸ್ಟ್ ಇಂಪಾರ್ಟೆಂಟ್ ಔಟ್ಕಮ್ ಬಂದಾಗ ಫ್ರೆಂಡ್ಸ್ ಡಿಫೆನ್ಸ್ ಮತ್ತೆ ಮ್ಯಾರಿಟೈಮ್ ಅಂತ ಬರುತ್ತೆ. ಇದರಲ್ಲಿ ಏನಂದ್ರೆ ಜಾಯಿಂಟ್ ಡಿಕ್ಲರೇಷನ್ ಆನ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್ ಅಂತೇಳಿ ಸೈನ್ ಆಗುತ್ತೆ. ಇದರಲ್ಲಿ ಅಂದ್ರೆ 2009ರಲ್ಲಿ ಸೆಕ್ಯೂರಿಟಿ ಅಗ್ರಿಮೆಂಟ್ ಡಿಕ್ಲರೇಷನ್ ಆಗುತ್ತೆ. ಅದರ ಒಂದು ಭಾಗವಾಗಿ ಏನಂದ್ರೆ ಈಗ ಅದನ್ನ ಇನ್ನೂ ಕೋಆಪರೇಷನ್ ಜಾಸ್ತಿ ಮಾಡ್ಕೋತಾರೆ. ನೆಕ್ಸ್ಟ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಕೊಲಾಬರೇಷನ್ ರೋಡ್ ಮ್ಯಾಪ್ ಅಂತೇಳಿ, ಅದು ಕೂಡ ಏನಂದ್ರೆ ಇದರ ಮೂಲಕ ಇನ್ಫಾರ್ಮೇಶನ್ ಶೇರಿಂಗ್ ಮತ್ತೆ ಕೋಆರ್ಡಿನೇಷನ್, ಅಂದ್ರೆ ಭಾರತದ ಇಂಟೆಲಿಜೆನ್ಸ್ ಅವರು ನಮಗೂ ಇಂಟೆಲಿಜೆನ್ಸ್ ಸೇರ್ತಾರೆ. ನೆಕ್ಸ್ಟ್ ಏನಂದ್ರೆ ಆಸ್ಟ್ರೇಲಿಯನ್ ಡಿಫೆನ್ಸ್ ಕಾಲೇಜಲ್ಲಿ ಭಾರತೀಯ ಇನ್ಸ್ಟ್ರಕ್ಟರ್ನ ಅಲ್ಲಿ ವ್ಯವಸ್ಥಿತಗೊಳಿಸುವುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಥರ್ಡ್ ಔಟ್ಕಮ್ ಬಂದಾಗ ಟೆಕ್ನಾಲಜಿ ಮತ್ತೆ ಸ್ಪೇಸ್ ಅಂತ ಬರುತ್ತೆ. ಏನಾಗುತ್ತೆ ಅಂದ್ರೆ ಆಸ್ಟ್ರೇಲಿಯಾ, ಕೆನಡಾ, ಇಂಡಿಯಾ ಟೆಕ್ನಾಲಜಿ ಇನೋವೇಷನ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಆಗುತ್ತೆ. ಇದರ ಮೂಲಕ ಅಂದ್ರೆ ಈ ಟ್ರೈಲೇಟರಲ್ ಕೋಆಪರೇಷನ್ ಮೂಲಕ ಎಮರ್ಜಿಂಗ್ ಟೆಕ್ನಾಲಜಿ ಇರುವಂತಹ AI ಮತ್ತೆ ರೋಬೋಟಿಕ್ಸ್ ಅಲ್ಲಿ ಮತ್ತೆ ಇನೋವೇಷನ್ ಅಲ್ಲಿ ಕೋಆಪರೇಟ್ ಮಾಡ್ಕೋತೀವಿ. ನೆಕ್ಸ್ಟ್ ಸ್ಪೇಸ್ ಕೋಆಪರೇಷನ್ ಆಗುತ್ತೆ. ಇದರ ಮೂಲಕ ಅಂದ್ರೆ ಆಸ್ಟ್ರೇಲಿಯಾದವರು ಭಾರತದ ಗಗನಯಾನ ಪ್ರೋಗ್ರಾಮಿಗೆ ಟೆಂಪರರಿ ಸ್ಪೇಸ್ ಟ್ರ್ಯಾಕಿಂಗ್ ಟರ್ಮಿನಲ್ ಕೋಕೋ ಐಸ್ಲ್ಯಾಂಡ್ ಅಲ್ಲಿ ಫೆಸಿಲಿಟಿ ಮಾಡಿಕೊಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಔಟ್ಕಮ್ ಬಂದಾಗ ಏನಂದ್ರೆ ಎಜುಕೇಶನ್ ಅಂಡ್ ಸ್ಕಿಲ್ಲಿಂಗ್ ಆಗುತ್ತೆ. ಅಂದ್ರೆ ಫ್ಲೈಂಡರ್ಸ್ ಯೂನಿವರ್ಸಿಟಿ ಅವರು ಅವರ ಕ್ಯಾಂಪಸ್ ಅನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ವಿಕ್ಟೋರಿಯಾ ಯೂನಿವರ್ಸಿಟಿ ಅವರು ಗುರುಗ್ರಾಮ್ ಅಲ್ಲಿ ತಮ್ಮ ಯೂನಿವರ್ಸಿಟಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮೈನಿಂಗ್ಸ್ ಅಂತ ಹೇಳಿ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಭುವನೇಶ್ವರ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಗ್ರಿಮೆಂಟ್ ಅಥವಾ ಔಟ್ಕಮ್ ಬಂದಾಗ ಕಲ್ಚರ್ ಮತ್ತೆ ಹೆರಿಟೇಜ್ ಅಂತ ಬರುತ್ತೆ. ಇದರ ಮೂಲಕ ಏನಂದ್ರೆ ರೀಪ್ಯಾಟ್ರಿಯೇಷನ್ ಆಫ್ ಆಂಟಿಕ್ವಿಟೀಸ್ ಅಂತ ಹೇಳಿ ಬರುತ್ತೆ. ಅಂದ್ರೆ 11 ಮತ್ತು 12 ಶತಮಾನದ ಆರ್ಟಿಫ್ಯಾಕ್ಟ್ಸ್ ಅದಾವಲ್ಲ, ಸ್ಟೋನ್ ನಂದಿ ಆಗಿರ್ಬೋದು ಮತ್ತು ಸ್ಟೋನ್ ಕಾರ್ತಿಕ ರಿಟರ್ನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತ ಹೇಳಿದೆ. ಅದಕ್ಕೆ ಏನಂದ್ರೆ ಆಸ್ಟ್ರೇಲಿಯಾದ IP ಅದವ್ರನ್ನ ಇಲ್ಲಿ ಏನಂದ್ರೆ ಆಕ್ಸೆಸ್ ಕೊಡ್ತಾರೆ. ಅದಲ್ಲದೆ ಇಂಪಾರ್ಟೆಂಟ್ ಆಗಿರುವಂತಹ 6ನೇ ಔಟ್ಕಮ್ ಬಂದಾಗ ಸ್ಪೋರ್ಟ್ಸ್ ಡಿಪ್ಲೊಮಸಿ. ಫ್ರೆಂಡ್ಸ್, ಭಾರತೀಯರಂದ್ರೆ 2036ರಲ್ಲಿ ಒಲಿಂಪಿಕ್ ನೆರವೇರಿಸಬೇಕಂತ ಅಂತ ಇದ್ದಾರೆ. ಅದಕ್ಕೆ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಏನು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಅಂಡ್ ಕೀಪ್ ವಾಚಿಂಗ್ ಅವರ್ ರೀಲ್ಸ್.